ನಮಗೆ 35 ವರ್ಷದಿಂದಲೂ ನಮಗೆ ಮಾದಿಗ ಜನಾಂಗದವರಿಗೆ ಸಹಕಾರ ಕೊಟ್ಟು ಪ್ರಚಾರ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿ ಉದ್ದೇಶವೇನೆಂದರೆ, ದಾವಣಗೆರೆ ಜಿಲ್ಲಾ ಮಾದಿಗ ಮಹಾಸಭಾ ವತಿಯಿಂದ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಶಾಖಾ ಮಠ, ಮಾದಿಗರ ಶಾಖಾ ಮಠವನ್ನು ತೆರಿಬೇಕಂತ ಒಂದು ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಶಾಖಾ ಮಠಕ್ಕೆ ಆದೇಶ ನೀಡಿರ್ತಕ್ಕಂಥ ನಮ್ಮ ಮಾದಿಗ ಸಮಾಜದ ಚಿತ್ರದುರ್ಗದಲ್ಲಿರುವ ಮಾದರ ಚೆನ್ನಯ್ಯ ಮಠದ ಸ್ವಾಮೀಜಿಗಳು ಆದೇಶದ ಮೇರೆಗೆ ಹಿರೂರಿನ ಆದಿಜಂಬ ಸ್ವಾಮಿಗಳು, ಷಡಕ್ಷರ ಮುನಿಗಳು ಸ್ವಾಮೀಜಿಯವರು, ಇವರಿಬ್ಬರ ಆದೇಶದ ಮೇರೆಗೆ ನಾವು ಒಂದು ಮಠವನ್ನ ಮಾಡಬೇಕು ಮಧ್ಯಂತರ ಕರ್ನಾಟಕದಲ್ಲಿ ಅಂತ ನಮ್ಮ ಸಮಾಜದವರು ಉದ್ದೇಶದಿಂದ ನಾವು ರೆಡಿಯಾಗಿದೆ. ಈಗ ಇದು ಯಾರಿಗೆ ಪರ ಅಲ್ಲ, ಯಾರು ವಿರೋಧ ಮಾಡ್ತಾ ಇಲ್ಲ. ಮೊನ್ನೆ ನಾವು KH ಮುನಿಯಪ್ಪನವ್ರದ್ದು ಸಹ ಕೇಳಿದ್ದೀವಿ, ನೀವು ಮಾದಿಗ ಜನಾಂಗದವರು ಒಬ್ಬರೇ ಇವತ್ತೊಂದು ದಿವಸ ಮಾದರಿ ಚೆನ್ನೈ ಓಡಾಡಕ್ಕಾಗೋದಿಲ್ಲ, ಷಡಕ್ಷರ ಮುನಿಗಳು ಸಹ ರಾಜ್ಯದಲ್ಲಿ ತಿರುಗಾಡಕ್ಕಾಗೋದಿಲ್ಲ. ಇದು ಒಳ್ಳೆಯ ಬೆಳವಣಿಗೆ. ನೀವು ಮಧ್ಯಂತರದಲ್ಲಿ ನೀವು ಒಂದು ಶಾಸಕ ಮಠವನ್ನ ಮಾಡಿದ್ರೆ ಸರ್ಕಾರದಲ್ಲಿ ಬರ್ತಕ್ಕಂಥ ಒಂದು ಪ್ರಾಫಿಟ್ ಅನ್ನ ನಾವು ರಾಜ್ಯದ ಅಧ್ಯಕ್ಷನಾಗಿರುವ ಮಾದಿಗ ಸಮಾಜದ ಅಧ್ಯಕ್ಷನಾಗಿರುವ ನಿಮಗೆ ಏನೇನು ಸಲಕರಣೆ ಮಾಡ್ತದೋ ಅದನ್ನೆಲ್ಲ ಮಾಡ್ತಾರಂತ ಮುನಿಯಪ್ಪನವರು ಒಪ್ಪಿದ್ದಾರೆ. ಅದೇ ರೀತಿ ಮೊನ್ನೆ ನಮ್ಮ ದಾವಣಗೆರೆ ಜಿಲ್ಲೆ ಸಚಿವರಾಗಿರ್ತಕ್ಕಂಥ SS ಮಲ್ಲಣ್ಣವರು, ಏನು ಸ್ವಾಮಿ ನಮಗೆ ಒಂದು ಮಠ ಇಲ್ಲ, ಮಠ ಇಲ್ಲ ಅಂದ್ರೆ ಚಿತ್ರದುರ್ಗದಲ್ಲಿ ಇದೆಯಲ್ಲ, ಅದೇನ್ ಮಾಡ್ತಾ ಇದ್ದೀವಿ ಇದೆ. ಇವತ್ತಿನ ದಿವಸ ಅವರು ದಾವಣಗೆರೆ ಒಂದು 60 ಕಿಲೋಮೀಟರ್ ಆಗಿದೆ. ನಾವು ಶಾಖಾ ಮಠ ಮಾಡಿಕೊಡ್ತೇವೆ. ಯಾಕಂದ್ರೆ ಅವರು ಇಡೀ ರಾಜ್ಯದಲ್ಲಿ ತಿರ್ಗಾಡೋಕೆ ಆಗೋದಿಲ್ಲ ಮಾದರಿ ಚೆನ್ನಯ್ಯ ಸ್ವಾಮಿಗಳು. ಆ ಉದ್ದೇಶದಿಂದ ಅವರ ಆದೇಶದ ಮೇರೆಗೆ ನಾವು ಒಂದು ಶಾಖಾ ಮಠವನ್ನು ಮಾಡಕ್ಕೆ ಇವತ್ತೊಂದು ದಿವಸ ಎಲ್ಲರೂ ಯಾರ್ಯಾರು ಅಂತ ಹೇಳಿದ್ರು. ಅವರು ನಿವೃತ್ತಿ SP ಸಾಹೇಬರು ಇದ್ದಾರೆ, ಎಲ್ಲ ನಮ್ಮ ಸಮಾಜದ ಮುಖಂಡರು, ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಅದರಣ ನಿಮ್ಮ ಅಭಿಪ್ರಾಯಗಳು ಬೇಕು ಅಂತ ಕೇಳಿದಾಗ ಅವರು ಇಲ್ಲ, ನಮ್ಮಿಂದ ನಾವು ಏನು ಸರ್ಕಾರದಿಂದ ಏನ್ ಕೊಡಬೇಕು, ಜಾಗ ಕೊಡಬೇಕು, ಬಿಲ್ಡಿಂಗ್ ಕೊಡಬೇಕು, ಅದನ್ನೆಲ್ಲರೂ ನಾವು ಸಹಕಾರ ಕೊಡ್ತಾ ಇದ್ದೀವಿ. ನೀವು ಒಗ್ಗಟ್ಟಾಗಿ ಇವತ್ತು ಮಾದಿಗ ಜನಾಂಗದವರು ಇವತ್ತು ದಿವಸ ಎಲ್ಲ ಸಮಾಜದವರಿಗೂ ನೀವು ಸ್ಪಂದಿಸಬೇಕು, ಅವರೆಲ್ಲರೂ ನೀವು ಕೆಲಸ ಮಾಡಿ ನಾವು ಸಹಕಾರ ಕೊಡ್ತಾರಂತ ಅವರು ಇವತ್ತು ದಿವಸ ಹೇಳಿದ್ದಾರೆ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು, ನಾವು ಇಡೀ ಸಂಸ್ಥೆಗಳು ಎಲ್ಲರೂ ಸೇರಿ, ನಾನೊಬ್ಬನ ಅಲ್ಲ, ಇಡೀ ದಾವಣಗೆರೆಯಲ್ಲಿ ಮಧ್ಯಭಾಗದಲ್ಲಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರ ಆಸ್ಪತ್ರೆಗೆ ಶಿವನಪಾದ ಸೇರಿದಾಗ ಆ ರುದ್ರಭೂಮಿಯನ್ನ ಇವತ್ತು ದಿವಸ 51 ಎಕರೆ ಜಮೀನಲ್ಲಿ ಸುತ್ತಲೂ ಕಾಂಪೌಂಡ್ ಕಟ್ಟಿ ಈ ಸಮಿತಿಯಿಂದ ನಾವು ಕೈಯಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನ ನಾವು ಮುಗಿಸಿದ್ದೇವೆ ರುದ್ರಭೂಮಿನ. ಮತ್ತು ಮಾದಿಗ ಜಿಲ್ಲಾ ಮಾದಿಗ ಸಭಾ ಇರಲಿಲ್ಲ ನಮ್ಮ ದಾವಣಗೆರೆಯಲ್ಲಿ, ಅದನ್ನು ಸಹ ನಾವು ಎಷ್ಟೋ ಕಷ್ಟಗಳಾದರೂ ಎಷ್ಟು ವಿರೋಧ ಆದರೂ ಎಲ್ಲರಿಗೂ ಒಂದು ಸ್ಪಂದಿಸ್ಬೇಕು. ನಾವು ಯಾರು ಕೆಲಸನೂ ನಾವು ಮಾಡ್ತಾ ಇಲ್ಲ, ಸಮಾಜದ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರಿಗೂ ಹೇಳಿ ಇವತ್ತು ಸಭೆಯನ್ನ ಇವತ್ತು ಸಂಘವನ್ನು ರಚನೆ ಮಾಡಿದ್ದೀವಿ. ಸಂಘದ ಉದ್ದೇಶ ಏನಂದ್ರೆ, ಎಲ್ಲ ಸಮಾಜದವರು ಎಲ್ಲರಿಗೂ ಗುರುಗಳು ಇರ್ತಾರೆ. ನಮ್ಮದು ಅಭಿಪ್ರಾಯ ಏನಂದ್ರೆ, ಸ್ವಾಮಿಗಳು ತಂದೆ ತಾಯಿ, ಒಂದು ರೀತಿ ತಂದೆ ತಾಯಿ, ಅದು ತಂದೆ ತಾಯಿನೇ ಮಠ. ತಂದೆ ತಾಯಿ ನಾವು ಯಾವ ಜೋಪಾನ ಮಾಡ್ತೇವೋ, ತಾಯಿ ತಂದೆ ನಮ್ಮನ್ನ ಓದಿಸೋದು, ಊಟ ಮಾಡೋದು, ದೊಡ್ಡವ್ರು ಮಾಡ್ಯಾರು, ಎಷ್ಟರ ಮಟ್ಟಿಗೆ ನೋಡ್ತಾರ ಅವ್ರ ತಂದೆ ತಾಯಿಗಳು,
ಅದರಂತೆ ಇವತ್ತು ದಿವಸ ಮಠಗಳು ತಂದೆ ತಾಯಿ ಇರ್ತಕ್ಕಂಥ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥ ಸ್ವಾಮಿಗಳು ಎಲ್ಲ ಸಮಾಜದ ಜಾತಿಗಳು ಯಾವ ರೀತಿ ಅದೋ ನಮ್ಮ ಜಾತಿಗೂ ಒಂದು ದಾವಣಗೆರೆಯಲ್ಲಿ ಇದ್ರೆ ನಮಗೆ ಒಂದು ಸಮಾಜಕ್ಕೆ ಒಳ್ಳೇದಾಗ್ತದೆ, ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ತದೆ, ಎಲ್ಲರಿಗೂ ಒಳ್ಳೇದಾಗ್ತದಂತ ಇವತ್ತು ದಿವಸ ನಾವು ಇದನ್ನ ಒಂದು ತೀರ್ಮಾನವನ್ನ ತಗೊಂಡಿದ್ದೇವೆ. ಈ ಸ್ವಾಮಿಗಳನ್ನ ಎಲ್ಲ ಮಠಕ್ಕೆ ಹೋಗಿದ್ವಿ. ಆಂಧ್ರದ ಕಡಪ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಮಠ ಇದೆ, ಆದಿ ಜಾಂಬವ ಮಠ ಅಂತ, ಪೂರ್ವ ಕಾಲದಿಂದ ಆದಿ. ಅಲ್ಲಿ ಒಂದು ಸ್ವಾಮಿಗಳು ಒಬ್ರು ಅಲ್ಲಿನ ನಾವು ನೋಡ್ಕೊಂಬಂದಿದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರತಕ್ಕಂಥ ಹಿರೂರು ಕೋಡಳ್ಳಿ ಮಠದಲ್ಲಿ ಆದಿ ಜಾಂಬವ ಅಲ್ಲಿ ಮಠದಲ್ಲಿ ಒಂದು ಮರಿ ಇದೆ. ಮತ್ತೆ ನಮ್ಮ ಸಿರಿಗೆರೆ ಮಠದಲ್ಲಿ ಸ್ವಾಮಿಗಳನ್ನೇ ಕಂಡ್ವಿ. ಸುಮ್ಮನೆ ನಮ್ಮ ಹರಿಜನರು ಬಹಳ ಹೋಗ್ತಾ ಇದಾರೆ, ನೀವೊಂದು ಮರಿ ಸ್ವಾಮಿ ಬಿಡ್ಬೇಕಂತ ಹೇಳಿದಾಗ ಸಿರಿಗೆರೆ ಮಠದವರು ಪಂಡಿತಾರಾಧ್ಯ ಸ್ವಾಮಿಗಳು ನೋಡ್ರಿ, ಒಬ್ಬ ಸ್ವಾಮಿಗಳು ಅದಾರೆ, MA ಓದಿರ್ತಕ್ಕಂಥ ಒಬ್ಬ ಅದಾರೆ, ಅವ್ರಿಗೆ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಹೋಗ್ತಾ ಇಲ್ಲ ಇರ್ಬೋದ್ರಪ್ಪ, ನಮ್ಮ ಮಠದಲ್ಲಿ ಸೇವೆ ಮಾಡ್ತಾ ಇದಾರ, ಅವರನ್ನ ನಾನು ಕೊಡಕ್ಕಂತ ಡಾಕ್ಟರ್ ಶಿವಮೂರ್ತಿ ಸ್ವಾಮಿಗಳು ಅವ್ರು ಒಪ್ಪಿಕೊಂಡಿದ್ದಾರೆ. ಅದು ಒಂದಿದೆ. ಮತ್ತು ಅಣಿಗೆ ಇದು ಯಾವುದು ಅರಣಿ ಬಸವರಾಜ ಸ್ವಾಮಿಗಳನ್ನೇ ಕೇಳಿದ್ವಿ ನಾವು. ಅದು ವೀರಕ್ತಿ ಮಠ. ಆ ವೀರಕ್ತಿ ಮಠದಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿಯ ಜನರು ಇರ್ತಾ ಇದಾರೆ, ನಮ್ಮರೂ ಇರ್ತಾ ಇದಾರೆ. ಅದರಿಂದ ಅಲ್ಲಿ ಒಬ್ಬ BA ಗ್ರಾಜುಯೇಟ್ಸ್ ಇದೆ, ಅವರು ಸಹ ನಾನು ಒಂದು ಸ್ವಾಮಿ ಕೊಡ್ತೇವೆ ಅಂತ ಹೇಳಿ 4 ಜನದಲ್ಲಿ ನಾವು ಒಂದು ಸ್ವಾಮಿಗಳನ್ನ ಇದೇ ಫೆಬ್ರವರಿ 10ನೇ ತಾರೀಕಿನ ದಿವಸ ಶಿವಯೋಗ ಮಂದಿರದಲ್ಲಿ ನಾವು ಪೂರ್ವಭಾವಿ ಸಭೆಯನ್ನ ಯಾರು ಮುಖಂಡ ತತ್ವ ಅಂದ್ರೆ ಮಾದಿರ ಚೆನ್ನಯ್ಯನವರ ಸಮ್ಮುಖದಲ್ಲಿ ಹಾಗೂ ಹಿರೂರು ಕೋಡಳ್ಳಿ ಸ್ವಾಮಿಯ ಸಡಕ್ಷರ ಮನೀಶ್ವರ ಅವರಿಬ್ಬರ ನೇತೃತ್ವದಲ್ಲಿ ಇವತ್ತು ದಿವಸ ಶಿವಯೋಗ ಮಂದಿರದಲ್ಲಿ ಪೂರ್ವಭಾವಿಯನ್ನ ಸಭೆಯನ್ನ ಕರೆದಿದ್ದೇವೆ. ನಾವೇನು ಹೇಳ್ತಾವಂತಂದ್ರೆ ನಮ್ಮ ಸಮಾಜಕ್ಕೆ ಇದು ದಾವಣಗೆರೆಯಲ್ಲಿ ನಾವು ಮಾಡಿದರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಹಾವೇರಿ, ಹುಬ್ಬಳ್ಳಿ, ಬಿಜಾಪುರ, ಬಳ್ಳಾರಿ ಇದಕ್ಕೆಲ್ಲ ಅನುಕೂಲ ಆಗ್ತಿದೆ ಅನ್ನೋ ಉದ್ದೇಶದಿಂದ ನಮ್ಮ ಮಾದರಿ ಜನಾಂಗಕ್ಕೆ ಒಳ್ಳೇದಾಗ್ತಿದೆ. ಅದರಿಂದ ನಮ್ಮ ಜನಾಂಗದವರು 10ನೇ ತಾರೀಕಿನ ದಿವಸ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ವಿದ್ಯಾರ್ಥಿಗಳು, ಸರ್ಕಾರದ ನೌಕರರಾಗಿರ್ತಕ್ಕಂಥ ಮಾದಿಗ ಸಮಾಜದ ಒಂದು ಸಂಘ ಇದೆ. ಆ ಸಂಘದವರು ನಿಮ್ಮಲ್ಲಿ ಮನವಿ ಮಾಡಿದ್ರೆ ಪ್ರಥಮ ಬಾರಿಗೆ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ. ಆ ಪೂರ್ವ ಸಭೆಗೆ ನೀವೆಲ್ಲರೂ ಬರಬೇಕಂತ ನಾನು ನಿಮ್ಮ ಪಾದ ಕಮಲಗಳಲ್ಲಿ ನಮಸ್ಕರಿಸಿ ನಾನು ಇವತ್ತಿನ ದಿವಸ ನಿಮ್ಮಲ್ಲಿ ನಾನು ಬೇಡಿಕೊಡ್ತಿದ್ದೇನೆ. ಅದು 11 ಗಂಟೆ. ಅದಕ್ಕೆ ಒಂದು ಗುರುವನ್ನ ಆಯ್ಕೆ ಮಾಡಬೇಕು. ಉಳಿದ ಮಠಗಳಕ್ಕಿಂತ ಭಿನ್ನವಾಗಿ ನಮ್ಮ ಸ್ವಾಮೀಜಿ ಇರಬೇಕು ಅನ್ನೋ ನಮ್ಮ ಅಭಿಪ್ರಾಯ. ನಾವೆಲ್ಲರೂ ಮಾಡ್ತಾ ಇರ್ತೀವಿ. ಈ ಸ್ವಾಮೀಜಿ ಪಾದ ಪೂಜೆ ಮಾಡ್ಕೊಳ್ಳೋದು, ಐಷಾರಾಮಿ ಕಾರುಗಳಲ್ಲಿ ಓಡಾಡೋದು ಅದನ್ನ ಮಾಡಕೂಡ್ದು ಅಂತ. ಇವರು ನಮ್ಮ ಕೇರಿಗಳಿಗೆ ಹೋಗಿ ನಮ್ಮ ಜನರಿಗೆ ಜಾಗೃತಿಗೊಳಿಸ್ಬೇಕು. ಸಮಾಜದ ಹಿನ್ನೆಲೆ ಏನಿದೆ ಅದನ್ನ ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಯಾವ ವಿದ್ಯಾಭ್ಯಾಸಕ್ಕೆ ಮಕ್ಕಳನ್ನ ಕಳಿಸೋ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಧರ್ಮದ ಬಗ್ಗೆ ಪ್ರಚಾರಕ್ಕಲ್ಲ ನಾವು ಮಾಡೋದು. ಸಮಾಜ ಒಡೆದೋದು ಸಮಾಜ ನಮ್ದೇನಾಗಿದೆ, ಬಹಳ ಬೇರೆ ಬೇರೆ ಇದರಲ್ಲಿ ಒಡೆದೋಗಿದ್ದೀವಿ. ಆ ಒಡೆದೋದ ಸಮಾಜವನ್ನು ಒಗ್ಗೂಡಿಸಿ ಅವರಲ್ಲಿ ಜಾಗೃತಿ ಮೂಡಿಸೋ ಉದ್ದೇಶನ ನಮ್ಮ ಈ ಸ್ವಾಮೀಜಿಯ ನಮ್ಮೆಲ್ಲರ ಗುರಿ. ಅವ್ರು ಕರೆಸಿ ಈಗ ನಾವು ನೋಡ್ತಾ ಇದ್ದೀವಿ ಸ್ವಾಮೀಜಿಗಳು. ನಮ್ಮ ಸ್ವಾಮೀಜಿಗೆ ನಾವು ಅದನ್ನೇ ನಾವು ಹೇಳೋದು ಬಯಸ ಅಂತ ಹೇಳಿದ್ರೆ, he will not do any politics. ಯಾವುದೇ ಕಾರಣಕ್ಕೆ ರಾಜಕೀಯ ಅವಕಾಶ ಹೇಳ್ಕೊಡ್ದ ಸ್ವಾಮಿ. ನಮ್ಮ ಜನಾಂಗ ಅಷ್ಟು ಬಿಟ್ರೆ ಅವ್ರು ಹೋಗಿ ಅದೆಲ್ಲ ಆ ಥರದ್ದು ಒಂದು ಕಟ್ಟುನಿಟ್ಟಿನ ಅಂತ ವಿದ್ಯಾವಂತರನ್ನ, ಸಾಮಾನ್ಯರನ್ನ ಆಯ್ಕೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದನ್ನ ಹುಡುಕಾಡ್ತಾ ಇದ್ದೇವೆ. ಈಗ ಅವರು ಹೇಳಿದಾಗೆ ಪಂಡಿತಾರಾಧ್ಯ ಸ್ವಾಮೀಜಿಗಳು ಹೇಳಿದ್ದಾರೆ,
ಬೇರೆ ಬೇರೆ ತರ. ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ವಿ ಸ್ವಾಮೀಜಿ ಅಂತ ಹೇಳ್ತಿದ್ರೆ ಅವ್ರೇನು ಎತ್ತರದ ಕುರ್ಚಿಯಲ್ಲಿ ಕುತ್ಕೋಬೇಕು, ನಾವು ಹೋಗಿ ದಕ್ಷಿಣ ಕೊಟ್ಟು ಕಾಲು ಮುಗಿದು ಪಡ್ಬೇಕು ಅದೆಲ್ಲ ಇಟ್ಕೊಡ್ತಾರೆ. ಸಾಮಾನ್ಯವಾಗಿರ್ಬೇಕು. ನಮ್ಮ ಜನರಿಗೆ ಅವರೇ ಕೇರಿಗೆ ಹೋಗ್ಬೇಕು. ನಮ್ಮ ಜನರಲ್ಲಿ ಹೋಗೋಕ್ಕಿಂತ ಅವರೇ ಕೇರಿಗಳಿಗೆ ಹೋಗಿ ಜಾಗೃತಿ ಮೂಡಿಸೋದು ಸಮಾಜ ಒಂದು ಸ್ವಾಮೀಜಿ ನಾವು ಬಯಸ್ತಾ ಇದ್ದೀವಿ. ಅಂತವ್ರನ್ನ ಹುಡುಕಾಟ ನಡೆದಿದೆ, ಸಿಗ್ತದೆ ಅವ್ರಿಗೆ, ಅದನ್ನ ಮಾಡ್ತಿದ್ದೆ ಅಷ್ಟೇ. ನೀವು ಹಂಗ ನಿರೀಕ್ಷೆ ಮಾಡ್ಬೇಕು ಕಮಿಷನರ್ ಅಲ್ಲ, ಮಠಾಧೀಶರನ್ನ ಯಾಕೆ ಆಯ್ಕೆ ಮಾಡ್ಬೇಕು ಅಂತ ಯಾರೋ ಸಮಾಜ ಸುಧಾರಕರನ್ನ ಟ್ರಸ್ಟ್ ತರ ಮಾಡಿ ಮಠಾಧೀಶರ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಬೇರೆ ನೋಡಿ, ಬೇರೆ ಜನಾಂಗ ಏನಿದೆ ಅವರೆಲ್ಲ ಶ್ರೀಮಂತ ಜನ, ಇದು ಏನ್ ಬೇಕಾದ್ರೆ ನಾವು ಇರೋದೇ ಶೋಷಣೆ, ಹೊಟ್ಟೆಗೆ ಊಟ ಇಲ್ಲ, ಕೊಡ್ಲಿಕ್ಕೆ ಬಟ್ಟೆ ಇಲ್ಲ, ನಾವು ಎಲ್ಲಿ ಪಾದ ಪೂಜೆ ಮಾಡಿ ಅವ್ರನ್ನೆಲ್ಲ ದಕ್ಷಿಣ ಕೊಡ್ಲಿಕ್ಕೆ ಅಂತ ಬಯಸ್ಕೊಡ್ದು ಅಂತ ಬಯಸದೇ ಶಿಕ್ಷಣ ಕೊಡ್ಬೇಕು. ಅವ್ರನ್ನ ಅವ್ರು ಹೇಳಿದ್ದಾರೆ ಮಠ ಅಂದ್ರೂ ದೊಡ್ಡದಾಗಿ ಮಠ ಅಂತ ಒಂದು ಸ್ವಾಮಿ ಸಾಮಾನ್ಯದಲ್ಲಿ. ಈಗ ನಾವು ನೋಡಿದ್ವಿ ಕೆಲವು ಕಡೆ ನೋಡಿದ್ವಿ, ನಾನು ಸ್ವಾಮೀಜಿ ಅವ್ರದೇ ಒಂದು ಮಿನಿಸ್ಟರ್ ತರ ಎಲೆಕ್ಟ್ರಿಕ್ ರೂಮ್, ಅದಕ್ಕೆಲ್ಲ ಅವಕಾಶ ಕೊಡಲ್ಲ, ಅವ್ರಿಗೆಲ್ಲ ಅವಕಾಶ ಕೊಡಲ್ಲ. ಟಿಕೆಟ್ ನಾವು ಅವ್ರಿಗೆ ಆ ತರ ಕಂಡೀಷನ್ ಹಾಕ್ಲಿ, ಆ ತರ ಕಂಡೀಷನ್ ಹಾಕ್ಲಿ, ನಾಳೆ ಇವತ್ತು ಟಿಕೆಟ್ ಕೊಡಿ ಅದನ್ನ ನಾವು ಅವಕಾಶ ಕೊಡಲ್ಲ. ನೋಡ್ತಾ ಇದ್ವಿ ನಾವು. ಸ್ವಾಮೀಜಿ ಮಾಡ್ತಿರಲ್ಲ, ಸ್ವಾಮೀಜಿ ಆಯ್ಕೆ ಮಾಡ್ತಿರೋ ಅವ್ರ ಪಡೆಗೆ ಅವ್ರು ಇರ್ತಾರೆ. ನಮ್ಮ ಜನರಿಗೆ ಜಾಗೃತಿಗೊಳಿಸ್ಬೇಕು, ನಮ್ಮ ಜನರನ್ನ ಒಗ್ಗೂಡಿಸ್ಬೇಕು, ನಮ್ಮ ಜನರ ಹೇಳಿಕೆಗಾಗಿ ನಮ್ಮ ಹಿನ್ನೆಲೆ ಅವರಿಗೆ ತಿಳುವಳಿಕೆ ಕೊಡ್ಬೇಕು. ಅಷ್ಟು ಬಿಟ್ರೆ ಉಳಿದದ್ದು ಏನ್ ಮಾಡ್ಕೊಡ್ತಾರೆ. ಸ್ವಾಮೀಜಿ ಆದವ್ರದ್ದು ರವೀಂದ್ರನಾಥ್ ಅವ್ರ ಮಾತು ಕೇಳ್ಬೇಕು, ವೀರಭದ್ರಪ್ಪ ಅವ್ರ ಮಾತು ಕೇಳ್ಬೇಕು, LMS ಮಾತು ಕೇಳ್ಬೇಕು, ಹಿಂಗೆ